Hey guys, welcome back to my YouTube channel. So guys, KPSC ಇಂದ ಉಳಿಕೆ ಮೂಲ ವೃಂದದಲ್ಲಿನ ವಿವಿಧ ಗ್ರೂಪ್ ಬಿ ಹುದ್ದೆಗಳಿಗೆ ನಡೆಸಲಿರುವ ಕನ್ನಡ ಭಾಷಾ ಪರೀಕ್ಷೆಗಳ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅಫಿಷಿಯಲ್ ಆಗಿ KPSC ಇಂದನೇ ಈ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇನ್ನು ಯಾವ್ಯಾವ ಹುದ್ದೆಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಪೆಂಡಿಂಗ್ ಇದೆ, ಸೊ ಇನ್ನು ಯಾವ್ಯಾವ ಹುದ್ದೆಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೆ ಅಭ್ಯರ್ಥಿಗಳು ತುಂಬಾ ಜನ ಗ್ರೂಪ್ ಬಿ ಹುದ್ದೆಗಳ ಬಗ್ಗೆ ಒಂದು ವಿಡಿಯೋ ಮಾಡ್ಲಿಕ್ಕೆ ಕೂಡ ಹೇಳ್ತಿದ್ರು. ಸೊ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಗ್ರೂಪ್ ಬಿ ಹುದ್ದೆಗಳಿಗೆ ನಡೆಯಲಿರುವ ಕನ್ನಡ ಭಾಷಾ ಪರೀಕ್ಷೆ ವೇಳಾಪಟ್ಟಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗೆ ನೋಡಿ ಫ್ರೆಂಡ್ಸ್, ತುಂಬಾ ಅಭ್ಯರ್ಥಿಗಳ ತಲೆಯಲ್ಲಿ ಒಂದು ಕ್ವಶನ್ ಕೂಡ ಇರಬಹುದು. ಸೊ ಕನ್ನಡ ಭಾಷಾ ಪರೀಕ್ಷೆಗೆ ವಿನಾಯಿತಿ ಇದೆ, ಮತ್ತೆ ಯಾಕೆ ಕನ್ನಡ ಭಾಷಾ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಕ್ವಶನ್ ಇರಬಹುದು. ಸೊ ಅದು ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಅಪ್ಡೇಟ್ಸ್ಗಳು, ಅದೇ ರೀತಿ ಯಾವುದೇ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯಿನ್ ಆಗ್ಬೋದು. ಲಿಂಕ್ ಅನ್ನ ಡೆಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ಜಾಯಿನ್ ಆಗ್ಬೋದು. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, KPSC ಇಂದ ಅಫಿಷಿಯಲ್ ಆಗಿ ಈ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿರ್ತಾರೆ. ಸೊ ಯಾವ್ಯಾವ ವೇಳಾಪಟ್ಟಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಈ ಲಿಂಕ್ ಅನ್ನ ಡೆಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡುವ ಮೂಲಕ ನೀವು ಡೌನ್ಲೋಡ್ ಮಾಡಿ ವಾಚ್ ಮಾಡಬಹುದು. ಓಕೆ, ಸೊ ಅಫಿಷಿಯಲ್ ಆಗಿ KPSC ಅವರ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಇದನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಓಕೆ, ಸೊ ದಿನಾಂಕ 31/7/2025 ಈ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡಿ, ಅಧಿಸೂಚನೆ ಸಂಖ್ಯೆ PSC 1 RTB 1/2023 ದಿನಾಂಕ 13/3/2024 ಅಧಿಸೂಚಿಸಲಾದ ಉಳಿಕೆ ಮೂಲ ವೃಂದದಲ್ಲಿನ RPC ನಾನ್ ಹೈದರಾಬಾದ್ ಕರ್ನಾಟಕ ವಿವಿಧ ಗ್ರೂಪ್ ಬಿ ಹುದ್ದೆಗಳಿಗೆ ನಡೆಸಲಿರುವ ಕನ್ನಡ ಭಾಷಾ ಪರೀಕ್ಷೆಯ ವೇಳಾಪಟ್ಟಿ. ಸೊ ಹುದ್ದೆಯ ಪದನಾಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಹಾಯಕ ಇಂಜಿನಿಯರ್ ಸಿವಿಲ್ ವಿಭಾಗ ಒಂದು 92 ಹುದ್ದೆಗಳಿದಾವೆ. ಇದಕ್ಕೂ ಕೂಡ ಒಂದು ಕನ್ನಡ ಭಾಷಾ ಪರೀಕ್ಷೆ ಇದೆ. ಜಲಸಂಪನ್ಮೂಲ ಇಲಾಖೆ 90 ಹುದ್ದೆಗಳು ಇದಕ್ಕಿದೆ. ಭೂಮಾಪನ ಕಂದಾಯ ವ್ಯವಸ್ಥೆ ಭೂ ದಾಖಲೆ ಇಲಾಖೆ ಭೂ ದಾಖಲೆ ಸಹಾಯ ನಿರ್ದೇಶಕ 24 ಹುದ್ದೆಗಳಿದಾವೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪತ್ರಾಂಕಿತ ವ್ಯವಸ್ಥಾಪಕರು ತಾಲೂಕು ಕಲ್ಯಾಣಾಧಿಕಾರಿ ಹಿಂದುಳಿದ ವರ್ಗಗಳ 21 ಹುದ್ದೆಗಳಿದಾವೆ. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಸಹಾಯಕ ನಿರ್ದೇಶಕರು 20 ಹುದ್ದೆಗಳಿದಾವೆ. ಹಾಗೆ ಜಲಸಂಪನ್ಮೂಲ ಇಲಾಖೆ ಸಹಾಯಕ ಇಂಜಿನಿಯರ್ 10 ಹುದ್ದೆಗಳು. ಅದೇ ರೀತಿ ಕಾರ್ಖಾನೆ ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತಾ ಮತ್ತು ಸ್ವಾಸ್ಥ್ಯ ಇಲಾಖೆ ಕಾರ್ಖಾನೆ ಸಹಾಯಕ ನಿರ್ದೇಶಕರು 7 ಹುದ್ದೆ. ಕಾರ್ಖಾನೆ ಬಾಯ್ಲರು, ಕಾರ್ಖಾನೆ ಸುರಕ್ಷತಾ ಮತ್ತು ಸ್ವಾಸ್ಥ್ಯ ಇಲಾಖೆನ ಬಾಯ್ಲರು ಸಹಾಯಕ ನಿರ್ದೇಶಕರು 3 ಹುದ್ದೆ. ಅಂತರ್ಜಲ ನಿರ್ದೇಶನಾಲಯದಲ್ಲಿ ಭೂ ವಿಜ್ಞಾನಿ 10 ಹುದ್ದೆ. ಸೊ ಟೋಟಲ್ 9 ಹುದ್ದೆಗಳಿದಾವೆ, ಅಂದ್ರೆ ಹುದ್ದೆಗಳ ಪದನಾಮಗಳಿದಾವೆ. ಸೊ ಇದರಲ್ಲಿ 9 ಇಲಾಖೆಗಳಿಂದ ಅಂದ್ರೆ ಬೇರೆ ಬೇರೆ ಇಲಾಖೆಗಳು ಕೂಡ ಇದಾವೆ. ಸೊ ಈ ಎಲ್ಲಾ ಒಂದು ಹುದ್ದೆಗಳಿಗೆ ಒಂದು ಕನ್ನಡ ಭಾಷಾ ಪರೀಕ್ಷೆ ಯಾವಾಗ ನಡೆಸ್ತಿದ್ದಾರೆ ಅಂತಂದ್ರೆ 17/8/2025 ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೆ. ಸೊ ಇದು ಯಾರಿಗಪ್ಪ ಅಂತಂದ್ರೆ ನೋಡಿ, ಒಂದು ಪ್ರೀವಿಯಸ್ ಮಂತ್ ಸೊ KPSC ಇಂದ ಒಂದು ವಿನಾಯಿತಿ ಕೊಡ್ಲಿಕ್ಕೋಸ್ಕರ ಒಂದು ಲಿಂಕ್ ಬಿಟ್ಟಿದ್ರು. ಅಲ್ಲಿ ಅಪ್ಡೇಟ್ ಯಾರ್ಯಾರು ಮಾಡಿದ್ದಾರೆ ಅವರಿಗೆ ವಿನಾಯಿತಿ ಸಿಗುತ್ತೆ, ಯಾರ್ಯಾರು ಅಪ್ಡೇಟ್ ಮಾಡಿಲ್ಲ ಕನ್ನಡ ಡೀಟೇಲ್ಸ್ ನ ಅವರಿಗೆ ವಿನಾಯಿತಿ ಸಿಗೋದಿಲ್ಲ. ಅವರು ಕಂಪಲ್ಸರಿ ಕನ್ನಡ ಬರೀಲೇಬೇಕು, ಕ್ವಾಲಿಫೈಡ್ ಆಗ್ಲೇಬೇಕು. ಅದರ್ವೈಸ್ ಯು ವಿಲ್ ನಾಟ್ ಬಿ ಕನ್ಸಿಡರ್ ಫಾರ್ ಮೇನ್ ಎಕ್ಸಾಮಿನೇಷನ್ಸ್. ಓಕೆ, ಸೊ ಅದರಲ್ಲೂ ಕೂಡ ಕೆಲವು ಹುದ್ದೆಗಳನ್ನು ಕೊಟ್ಟಿದ್ರು, ಆ ಹುದ್ದೆಗಳಿಗೆ ಮಾತ್ರ ವಿನಾಯಿತಿ ಇರುತ್ತೆ. ಅದ್ ಬಿಟ್ರೆ ಬೇರೆ ಹುದ್ದೆಗಳಿಗೆ ವಿನಾಯಿತಿ ಇಲ್ಲ. ಸೊ ಆ ಲಿಸ್ಟ್ ಕೂಡ ನಾನು ವಿಡಿಯೋ ಮಾಡಿ ಕೂಡ ಹಾಕಿದೆ, ಯಾವ್ಯಾವ ಹುದ್ದೆಗಳಿಗೆ ವಿನಾಯಿತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲೂ ಕೂಡ ಕೆಲವೊಂದು ಹುದ್ದೆಗಳು ಕವರ್ ಅಪ್ ಆಗಿದ್ದಾವೆ. ಸೊ ಇನ್ ಕೇಸ್ ನೀವು ಅಪ್ಡೇಟ್ ಮಾಡಿದ್ರೆ ಕನ್ನಡ ಡೀಟೇಲ್ಸ್, ಇದರಲ್ಲಿ ನೀವು ವಿನಾಯಿತಿ ಪಡಬಹುದು. ಸೊ ನೋಡಿ, ಈ ಡೇಟಿಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ನ ಬರೀಲೇಬೇಕು. ಈ ಒಂದು ಹುದ್ದೆಗಳನ್ನ ನೋಟ್ ಮಾಡಿಕೊಳ್ಳಿ. ಸೊ ಯಾರ್ಯಾರು ಅರ್ಜಿ ಹಾಕಿದಿರಾ ದಯವಿಟ್ಟು ತಪ್ಪದೆ ಈ ಒಂದು ಪರೀಕ್ಷೆಯನ್ನ ಅಟೆಂಡ್ ಆಗಿ. ಸೊ ಹಾಗೆ ಈ ಒಂದು ವಿಡಿಯೋ ನಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.